Hi guys, in this video I am going to discuss about WH questions. Then what are those WH questions? What, where, which, when, why, who, whose. So these are called WH questions are questioning words. ಪ್ರಶ್ನಾರ್ಥಕ ಪದಗಳು ಅಂತ ಕರಿತೀವಿ. Then what do you mean by WH questions? WH questions ಅಂದ್ರೆ ಏನು? See here, WH question words are used to seek specific information about a person, place, thing, manner, time, choice. ಈ ಪ್ರಶ್ನಾರ್ಥಕ ಪದಗಳು ವ್ಯಕ್ತಿ, ಸ್ಥಳ, ವಸ್ತು, ವಿಧಾನ, ಸಮಯ ಮತ್ತು ಆಯ್ಕೆಯ ಬಗ್ಗೆ ನಿರ್ದಿಷ್ಟ ಮಾಹಿತಿಯನ್ನು ನೀಡಲು ಬಳಸಲಾಗುತ್ತದೆ. So these are called WH questions or questioning words. Okay, let us see the first questioning word, that is what. What ಅನ್ನೋ questioning word ಅನ್ನು ನಾವು ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ? What is used to ask about things, objects, ideas or actions. ವಸ್ತುಗಳು, ವಿಷಯಗಳು, ಕಲ್ಪನೆಗಳು ಅಥವಾ ಕ್ರಿಯೆಗಳ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನಾವು what questioning word ಅನ್ನು ಯೂಸ್ ಮಾಡ್ತೀವಿ. Let us see some example. What does your father do? ನಿಮ್ಮ ತಂದೆಯವರು ಏನು ಕೆಲಸ ಮಾಡುತ್ತಾರೆ? We can also say like this. What is your father? It also mean the same thing. ನಿಮ್ಮ ತಂದೆಯವರು ಏನು ಕೆಲಸ ಮಾಡುತ್ತಾರೆ and it is grammatically correct also. But this sentence clearly focuses on his occupation. ಇದು ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ನಿಖರವಾಗಿ ಕೇಳುವ ಸೆಂಟೆನ್ಸ್ ಆಗಿದೆ. ಯಾವುದು? What does your father do? We can also ask like this. What is your father? But it can be interpreted in various ways. ಇದಕ್ಕೆ ಬೇರೆ ಬೇರೆ ಮೀನಿಂಗ್ಸ್ ಕೂಡ ಇದೆ. ವಾಟ್ ಈಸ್ ಯುವರ್ ಫಾದರ್? ಬಟ್ ಈ ಸೆಂಟೆನ್ಸ್ ಏನಿದೆಯಲ್ಲ, ಇದು ನಿಖರವಾಗಿ ನಿಮ್ಮ ತಂದೆಯವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ತಾ ಇದ್ದೀವಿ ಒಬ್ರಿಗೆ. ನೆಕ್ಸ್ಟ್, ವಾಟ್ ಈಸ್ ಯುವರ್ ಫೇವ್ರೆಟ್ ಕಲರ್? ನಿಮ್ಮ ಇಷ್ಟವಾದ ಬಣ್ಣ ಯಾವುದು? ಸೊ ಇಲ್ಲಿ ನಾವು ಒಂದು ವಸ್ತುವಿನ ಬಗ್ಗೆ ಕೇಳ್ತಾ ಇದ್ದೀವಿ. ಥಿಂಗ್. ವಾಟ್ ಈಸ್ ಯುವರ್ ಫೇವ್ರೆಟ್ ಕಲರ್? ನಿಮ್ಮ ಇಷ್ಟವಾದ ಬಣ್ಣ ಯಾವುದು? ವಾಟ್ ಈಸ್ ದೇರ್ ಫಾರ್ ಲಂಚ್? ಊಟದಲ್ಲಿ ಏನಿದೆ ಅಥವಾ ಊಟಕ್ಕೆ ಏನಿದೆ? ಸೊ ದಿಸ್ ಇಸ್ ಇನ್ ಪ್ರೆಸೆಂಟ್ ಟೆನ್ಸ್. ವಾಟ್ ಈಸ್ ದೇರ್ ಫಾರ್ ಲಂಚ್? ವಿ ಕ್ಯಾನ್ ಆಲ್ಸೋ ಸೇ ಲೈಕ್ ದಿಸ್. ವಾಟ್ ವಾಸ್ ದೇರ್ ಫಾರ್ ಲಂಚ್? ಸೊ ದಿಸ್ ಇಸ್ ಇನ್ ಪಾಸ್ಟ್ ಟೆನ್ಸ್. ಊಟದಲ್ಲಿ ಏನಿತ್ತು? ನೀನು ಮದುವೆಗೆ ಹೋಗಿದ್ಯಲ್ಲ, ವಾಟ್ ವಾಸ್ ದೇರ್ ಫಾರ್ ಲಂಚ್? ಊಟದಲ್ಲಿ ಏನೇನಿತ್ತು? ವಾಟ್ ಡಿಡ್ ಹಿ ಟೆಲ್ ಹರ್? ಅವನು ಅವಳಿಗೆ ಏನು ಹೇಳಿದ? ಡಿಡ್. ಡಿಡ್ ಇಟ್ ಸೆಲ್ಫ್ ಶೋಸ್ ದ ಪಾಸ್ಟ್ ಟೆನ್ಸ್. ವಾಟ್ ಡಿಡ್ ಹಿ ಟೆಲ್ ಹರ್? ಅವನು ಅವಳಿಗೆ ಏನು ಹೇಳಿದ? ವಾಟ್ ಡಿಡ್ ಶಿ ಡೂ? ಅವಳು ಏನು ಮಾಡಿದಳು? ವಾಟ್ ಡಿಡ್ ಹಿ ಡೂ? ಅವನು ಏನು ಮಾಡಿದ? ವಾಟ್ ಡಿಡ್ ದೇ ಡೂ? ಅವರು ಏನು ಮಾಡಿದರು? ಸೊ ವಿ ಕೆನಾಟ್ ಸೇ ಸಿಂಪ್ಲಿ ಲೈಕ್ ದಿಸ್, ವಾಟ್ ಶಿ ಡಿಡ್. ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. So you have to say what did she do? So this is right. Next, what time is it? What time is it means ಈಗ ಸಮಯ ಎಷ್ಟು? ಸೊ ನಾವಿಲ್ಲಿ ಸಮಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಕ್ವಶನಿಂಗ್ ವರ್ಡ್ ವಾಟ್ ಏನಿದೆಯಲ್ಲ, ಈ ಟೈಮ್, ಥಿಂಗ್, ಪ್ಲೇಸ್, ಪರ್ಸನ್ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತೀವಿ. ವಾಟ್ ಈಸ್ ದ್ಯಾಟ್? ಏನದು? ವಾಟ್ ಈಸ್ ದ್ಯಾಟ್? ಯಾವುದೋ ಒಂದು ವಸ್ತು ಆಗಿರ್ಬೋದು. ವಾಟ್ ಡು ಯು ಡೂ? ನೀವು ಏನು ಮಾಡ್ತೀರಾ? ಇಟ್ ಮೀನ್ಸ್ ವಾಟ್ ಡು ಯು ಡೂ ಫಾರ್ ಲಿವಿಂಗ್? ಜೀವನಕ್ಕೋಸ್ಕರ ಏನ್ ಮಾಡ್ಕೊಂಡಿದ್ದೀರಾ? ವಾಟ್ ಡು ಯು ಡೂ? ಏನ್ ಕೆಲಸ ಮಾಡ್ತೀರಾ ಅಂತ. ವಾಟ್ ಡಿಡ್ ಯು ಸೇ? ನೀವು ಏನು ಹೇಳಿದ್ರಿ? ಡಿಡ್. ಸೊ ಡಿಡ್ ಇಟ್ ಸೆಲ್ಫ್ ಶೋಸ್ ದ ಪಾಸ್ಟ್ ಟೆನ್ಸ್. ಸೊ ಹಿಂದಿನ ಘಟನೆಯ ಬಗ್ಗೆ ತಿಳಿಸಿಕೊಡುತ್ತೆ ಡಿಡ್. ವಾಟ್ ಡಿಡ್ ಯು ಸೇ? ನೀವು ಏನು ಹೇಳಿದ್ರಿ? ವಾಟ್ ಡಸ್ ಇಟ್ ಮೀನ್? ಇದರ ಅರ್ಥ ಏನು? ವಾಟ್ ಡಸ್ ಇಟ್ ಮೀನ್? ನೆಕ್ಸ್ಟ್, ವಾಟ್ ಮೇಕ್ಸ್ ಯು ಹ್ಯಾಪಿ? ನಿಮಗೆ ಯಾವುದು ಖುಷಿ ಕೊಡುತ್ತದೆ ಅಥವಾ ಯಾವುದು ಖುಷಿ ನೀಡುತ್ತದೆ? Let us see the next questioning words. Those are which and when. So which is used to ask for a choice from a group. So ಗುಂಪಿನಲ್ಲಿ ನಿಮಗೆ ಯಾವುದು ಇಷ್ಟ, ನೀವು ಯಾವುದನ್ನ ಆಯ್ಕೆ ಮಾಡಿಕೊಳ್ತೀರಾ ಅಂತ ಕೇಳುವ ಸಂದರ್ಭದಲ್ಲಿ ನಾವು ಕ್ವಶನಿಂಗ್ ವರ್ಡ್ ವಿಚ್ ಯೂಸ್ ಮಾಡ್ತೀವಿ. ವಿಚ್ ಅಂದ್ರೆ ಯಾವುದು. Let us see the example over here. Which one do you want? ನಿಮಗೆ ಯಾವುದು ಬೇಕು? ಸೊ ಇವಿಷ್ಟು ವಸ್ತುಗಳಲ್ಲಿ ನಿಮ್ಮ ಆಯ್ಕೆ ಯಾವುದು, ನಿಮಗೆ ಯಾವುದು ಬೇಕು ಅಂತ ಕೇಳುವ ಸಂದರ್ಭದಲ್ಲಿ ನಾವು ವಿಚ್ ಕ್ವಶನಿಂಗ್ ವರ್ಡ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ವಿಚ್ ಬುಕ್ ಶುಡ್ ಐ ರೀಡ್? ಸೊ ಅಲ್ಲಿ ಇರುವಂತಹ ಪುಸ್ತಕಗಳಲ್ಲಿ ನಾನು ಯಾವುದು ಓದಬೇಕು ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾವುದು ಓದ್ಲಿ ಆ ಪುಸ್ತಕಗಳಲ್ಲಿ? ವಿಚ್ ಬುಕ್ ಶುಡ್ ಐ ರೀಡ್?
ವಿಚ್ ಡ್ರೆಸ್ ಡೂ ಯು ಲೈಕ್ ಬೆಟರ್? ಸೊ ಕೆಲವಷ್ಟು ಉಡುಪುಗಳಲ್ಲಿ ನಿಮಗೆ ಯಾವುದು ಹೆಚ್ಚು, ಯಾವ ಉಡುಪು ಹೆಚ್ಚು ಇಷ್ಟಪಡ್ತೀರಾ, ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರಾ? ವಿಚ್ ಡ್ರೆಸ್ ಡೂ ಯು ಲೈಕ್ ಬೆಟರ್? ನಿಮಗೆ ಯಾವ ಉಡುಪು ಹೆಚ್ಚು ಇಷ್ಟ? ವಿಚ್ ಸಬ್ಜೆಕ್ಟ್ ಡೂ ಯು ಲೈಕ್ ಬೆಸ್ಟ್? ಐ ಥಿಂಕ್ ಇಂಗ್ಲಿಷ್. ನೋ. ಸೊ ನಿಮಗೆ ಯಾವ ವಿಷಯ ಹೆಚ್ಚು ಇಷ್ಟವಾಗುತ್ತದೆ? ವಿಚ್ ಸಬ್ಜೆಕ್ಟ್ ಡೂ ಯು ಲೈಕ್ ಬೆಸ್ಟ್? ವಿಚ್ ವಾಸ್ ಯುವರ್ ಫಸ್ಟ್ ಅಬ್ರಾಡ್ ವಿಸಿಟ್? ಯಾವುದು ನಿಮ್ಮ ಮೊದಲನೇ ವಿದೇಶ ಭೇಟಿಯಾಗಿರುತ್ತದೆ? ಸೊ ವಿದೇಶಿ ಭೇಟಿ ಅಂದರೆ ಇಂಟರ್ನ್ಯಾಷನಲ್ ವಿಸಿಟ್. ನೀವು ಯಾವುದಕ್ಕೆ ಮೊದಲು ಭೇಟಿ ಕೊಟ್ಟಿರ್ತೀರಾ? ವಿಚ್ ವಾಸ್ ಯುವರ್ ಫಸ್ಟ್ ಅಬ್ರಾಡ್ ವಿಸಿಟ್? ನೆಕ್ಸ್ಟ್ ಕ್ವಶನಿಂಗ್ ವರ್ಡ್ ಈಸ್ ವೆನ್. ವೆನ್ ಈಸ್ ಯೂಸ್ಡ್ ಟು ಆಸ್ಕ್ ಅಬೌಟ್ ಟೈಮ್ ಆರ್ ಎ ಸ್ಪೆಸಿಫಿಕ್ ಡೇಟ್. ಸಮಯ ಅಥವಾ ನಿರ್ದಿಷ್ಟವಾದ ದಿನಾಂಕದ ಬಗ್ಗೆ ಹೇಳುವ ಸಂದರ್ಭದಲ್ಲಿ ನಾವು ವೆನ್ ಕ್ವಶನಿಂಗ್ ವರ್ಡ್ ಯೂಸ್ ಮಾಡ್ತೀವಿ. ಸಿಯರ್ ಯಾವ ಡೇಟು ಅಥವಾ ಯಾವ ದಿನಾಂಕದಂದು ಈ ಘಟನೆ ಆಗುತ್ತೆ? ಸಿ ದ ಎಕ್ಸಾಂಪಲ್. ವೆನ್ ಆರ್ ಯು ಫ್ರೀ? ನೀವು ಯಾವಾಗ ಬಿಡುವಾಗಿರ್ತೀರಾ ಅಥವಾ ಯಾವ ಸಮಯದಲ್ಲಿ ಬಿಡುವಾಗಿರ್ತೀರಾ? ವೆನ್ ಆರ್ ಯು ಫ್ರೀ? ಐ ವಿಲ್ ಬಿ ಫ್ರೀ ಆನ್ ಸ್ಯಾಟರ್ಡೆ. ನೆಕ್ಸ್ಟ್, ವೆನ್ ಆರ್ ಯು ಗೋಯಿಂಗ್ ಹೋಮ್? ನೀವು ಯಾವಾಗ, ವೆನ್ ಮೀನ್ಸ್ ಯಾವಾಗ ಅಥವಾ ಯಾವ ಸಮಯದಲ್ಲಿ. ಸೊ ಇದು ಟೈಮ್ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನಾವು ಕ್ವಶನಿಂಗ್ ವರ್ಡ್ ವೆನ್ ಯೂಸ್ ಮಾಡ್ತೀವಿ. ವೆನ್ ಆರ್ ಯು ಗೋಯಿಂಗ್ ಹೋಮ್? ನೀವು ಯಾವಾಗ ಮನೆಗೆ ಹೋಗುತ್ತೀರಾ? ವೆನ್ ಡಸ್ ಮೂವಿ ಸ್ಟಾರ್ಟ್? ಮೂವಿ ಯಾವಾಗ ಶುರುವಾಗುತ್ತದೆ? ಸೊ ನಾವಿಲ್ಲಿ ಟೈಮ್ ಬಗ್ಗೆ ಕೇಳ್ತಾ ಇದೀವಿ, ಯಾವಾಗ ಅಂತ. ವೆನ್ ಇಸ್ ದ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್? ಡಾಕ್ಟರ್ ಅಪಾಯಿಂಟ್ಮೆಂಟ್ ಯಾವಾಗಿದೆ ಅಥವಾ ಯಾವ ದಿನಾಂಕದಂದಿದೆ? ವೆನ್ ವಿಲ್ ಯು ಅರೈವ್? ನೀವು ಯಾವಾಗ ತಲುಪುತ್ತೀರಾ? ಸೊ ನೀವು ಯಾವ ಸಮಯದಲ್ಲಿ ಬರ್ತೀರಾ ಅಥವಾ ಯಾವ ದಿನಾಂಕದಂದು ಬರ್ತೀರಾ, ಈ ಕೆಲಸ ಆಗುತ್ತೆ ಅಂತ ಹೇಳುವ ಸಂದರ್ಭದಲ್ಲಿ ಯಾವ ಕ್ವಶನಿಂಗ್ ವರ್ಡ್ ಅನ್ನು ಯೂಸ್ ಮಾಡ್ತೀವಿ? ಹಾಗಾದ್ರೆ ವೆನ್. ನೆಕ್ಸ್ಟ್, ಸೊ ವೆನ್ ಈಸ್ ಯುವರ್ ಬರ್ತ್ಡೇ? ನಿಮ್ಮ ಹುಟ್ಟು ಹಬ್ಬ ಯಾವಾಗ? ವೆನ್ ಈಸ್ ಯುವರ್ ಬರ್ತ್ಡೇ? ಸೊ ನಾವಿಲ್ಲಿ ಸ್ಪೆಸಿಫಿಕ್ ಡೇಟ್ ಅನ್ನ ಕೇಳ್ತಾ ಇದೀವಿ. ವೆನ್ ಈಸ್ ಯುವರ್ ಬರ್ತ್ಡೇ? ವೆನ್ ಈಸ್ ಯುವರ್ ನೆಕ್ಸ್ಟ್ ವೆಕೇಶನ್? ನಿಮ್ಮ ಮುಂದಿನ ರಜಾ ದಿನ ಯಾವಾಗ? ನೆಕ್ಸ್ಟ್, ವೆನ್ ಡಸ್ ಯುವರ್ ಕ್ಲಾಸ್ ಸ್ಟಾರ್ಟ್? ನಿಮ್ಮ ತರಗತಿ ಯಾವಾಗ ಶುರುವಾಗುತ್ತದೆ? ವೆನ್ ಡಸ್ ಯುವರ್ ಕ್ಲಾಸ್ ಸ್ಟಾರ್ಟ್? ನೆಕ್ಸ್ಟ್ ಕ್ವಶನಿಂಗ್ ವರ್ಡ್ಸ್ ಆರ್ ವೇರ್ ಅಂಡ್ ವೈ. ವೇರ್ ಈಸ್ ಯೂಸ್ಡ್ ಟು ಆಸ್ಕ್ ಅಬೌಟ್ ಎ ಪ್ಲೇಸ್ ಆರ್ ಲೊಕೇಶನ್. ಹಾಗಾದ್ರೆ ಒಂದು ಸ್ಥಳದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನಾವು ಕ್ವಶನಿಂಗ್ ವರ್ಡ್ ವೇರ್ ಯೂಸ್ ಮಾಡ್ತೀವಿ. ವೇರ್ ಅಂದ್ರೆ ಎಲ್ಲಿ. ಫಾರ್ ಎಕ್ಸಾಂಪಲ್, ವೇರ್ ಡು ಯು ಲಿವ್? ವೇರ್ ಡು ಯು ವರ್ಕ್? ನೀವು ಎಲ್ಲಿ ಕೆಲಸ ಮಾಡುತ್ತೀರಾ? ಸೊ ನೀವು ಯಾವ ಸ್ಥಳದಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ಸೊ ಇಟ್ ಈಸ್ ಯೂಸ್ಡ್ ಟು ಆಸ್ಕ್ ಅಬೌಟ್ ಎ ಪ್ಲೇಸ್ ಆರ್ ಲೊಕೇಶನ್. ವೇರ್ ಡು ಯು ವರ್ಕ್? ವೇರ್ ಡು ಯು ಲಿವ್? ನೀವು ಎಲ್ಲಿ ವಾಸಿಸುತ್ತೀರಾ? ಸೊ ವಿ ಆರ್ ಆಸ್ಕಿಂಗ್ ಅಬೌಟ್ ಎ ಪ್ಲೇಸ್ ಆರ್ ಲೊಕೇಶನ್. ವೇರ್ ಡಸ್ ಯುವರ್ ಸಿಸ್ಟರ್ ಲಿವ್? ನಿಮ್ಮ ಸಹೋದರಿ ಎಲ್ಲಿ ವಾಸಿಸುತ್ತಾರೆ? ವೇರ್ ಡಿಡ್ ಯು ಗ್ರೋ ಅಪ್? ನೀವು ಎಲ್ಲಿ ಬೆಳೆದಿದ್ದೀರಿ? ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಡಿಡ್ ಅನ್ನ ಯೂಸ್ ಮಾಡಿದೀವಿ. ವೇರ್ ಡಿಡ್ ಯು ಗ್ರೋ ಅಪ್? ನೀವು ಬೆಳೆದಿದ್ದು ಎಲ್ಲಿ, ಯಾವ ಸ್ಥಳದಲ್ಲಿ? ವೇರ್ ಕ್ಯಾನ್ ಐ ಫೈಂಡ್ ಇಟ್? ನಾನು ಅದನ್ನು ಎಲ್ಲಿ ಕಂಡುಕೊಳ್ಳಬಹುದು, ಅದು ನನಗೆ ಎಲ್ಲಿ ಸಿಗುತ್ತದೆ? ವೇರ್ ಕ್ಯಾನ್ ಐ ಫೈಂಡ್ ಇಟ್? ಯಾವ ಸ್ಥಳದಲ್ಲಿ ಅಂತ. ವೇರ್ ಡಿಡ್ ಯು ಬೈ ದಟ್? ಡಿಡ್ ಪಾಸ್ಟ್ ಟೆನ್ಸ್. ನೀವು ಅದನ್ನು ಎಲ್ಲಿ ಖರೀದಿಸಿದಿರಿ? ವೇರ್ ಡಿಡ್ ಯು ಬೈ ದಟ್? ಯಾವ ಸ್ಥಳದಿಂದ ಖರೀದಿ ಮಾಡಿದ್ದೀರಿ ಅಂತ. ವೇರ್ ಡಿಡ್ ಯು ಗೋ? ನೀವು ಎಲ್ಲಿಗೆ ಹೋಗಿದ್ರಿ? ಸೊ ಡಿಡ್ ಅನ್ನ ಯೂಸ್ ಮಾಡಿದ್ದೀವಿ ಬಿಕಾಸ್ ಡಿಡ್ ಇಟ್ ಸೆಲ್ಫ್ ಶೋಸ್ ಅ ಪಾಸ್ಟ್, ಹಿಂದಿನ ಘಟನೆಯ ಬಗ್ಗೆ ತಿಳಿಸಿಕೊಡುತ್ತೆ. ವೇರ್ ಡಿಡ್ ಯು ಗೋ? ಎಲ್ಲಿಗೆ ಹೋಗಿದ್ರಿ? ವೇರ್ ಆರ್ ಯು ಗೋಯಿಂಗ್? ಸೊ ದಿಸ್ ಇಸ್ ಇನ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಇವಾಗ? ವೇರ್ ಆರ್ ಯು ಗೋಯಿಂಗ್? ವೇರ್ ಡಿಡ್ ಯು ಗೋ ಮೀನ್ಸ್ ಎಲ್ಲಿಗೆ ಹೋಗಿದ್ರಿ? ಅವ್ರು ಆಲ್ರೆಡಿ ಹೋಗಿ ಬಂದಿದ್ದಾರೆ, ನೀವು ಅವರಿಗೆ ಕ್ವಶನ್ ಕೇಳ್ತಿದ್ದೀರಾ, ಎಲ್ಲಿಗೆ ಹೋಗಿದ್ರಿ? ಸೊ ನೆಕ್ಸ್ಟ್, ವೇರ್ ಆರ್ ಯು ಕಮಿಂಗ್ ಫ್ರಮ್? ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ವೇರ್ ಆರ್ ಯು ಕಮಿಂಗ್ ಫ್ರಮ್? ಯಾವ ಸ್ಥಳದಿಂದ ಬರ್ತಾ ಇದ್ದೀರಾ? ನೆಕ್ಸ್ಟ್ ಕ್ವಶನಿಂಗ್ ವರ್ಡ್ ಇಸ್ ವೈ. ವೈ ಈಸ್ ಯೂಸ್ಡ್ ಟು ಆಸ್ಕ್ ಅಬೌಟ್ ಎ ರೀಸನ್ ಆರ್ ಕಾಸ್. ರೀಸನ್ ಅಂದ್ರೇನು? ಕಾರಣ. ಸೊ ಕಾರಣಗಳ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನಾವು ಕ್ವಶನಿಂಗ್ ವರ್ಡ್ ವೈ ಯೂಸ್ ಮಾಡ್ತೀವಿ. ಸಿ ದ ಎಕ್ಸಾಂಪಲ್. ವೈ ಆರ್ ಯು ಹಿಯರ್? ನೀವು ಇಲ್ಲೇಕಿದ್ದೀರಾ? ವೈ ಆರ್ ಯು ಹಿಯರ್? ನಾವು ಇನ್ನೊಬ್ಬರಿಗೆ ಕಾರಣವನ್ನ ಕೇಳ್ತಾ ಇದ್ದೀವಿ, ನೀವು ಇಲ್ಲೇಕಿದ್ದೀರಾ ಅಂತ. ವೈ ಡಿಡ್ ಯು ಕಾಲ್ ಮೀ?
ನೀವು ನನ್ನನ್ನು ಏಕೆ ಕರೆದ್ರಿ? ಡಿಡ್ ಪಾಸ್ಟ್ ಟೆನ್ಸ್. ನೀವು ನನ್ನನ್ನು ಏಕೆ ಕರೆದ್ರಿ? ಕಾರಣವನ್ನ ಕೇಳ್ತಾ ಇದ್ದೀವಿ. ವಿ ಆರ್ ಆಸ್ಕಿಂಗ್ ಎ ರೀಸನ್. ವೈ ಡಸ್ ನಿಕಿತಾ ಲೈಕ್ ನೇಹಾ? ನಿಕಿತಾ ನೇಹಾಳನ್ನು ಏಕೆ ಇಷ್ಟಪಡುತ್ತಾಳೆ? ವೈ, ಏಕೆ, ರೈಟ್? ವೈ ಇಸ್ ಇಟ್ ಇಂಪಾರ್ಟೆಂಟ್? ಅದು ಏಕೆ ಮುಖ್ಯವಾಗಿದೆ? ಸೊ ವೈ ಇಟ್ ಇಸ್ ಸೋ ಇಂಪಾರ್ಟೆಂಟ್? ವಿ ಆರ್ ಆಸ್ಕಿಂಗ್ ರೀಸನ್ ಹಿಯರ್. ನೆಕ್ಸ್ಟ್, ವೈ ಡಿಡ್ ಯು ಲೀವ್? ನೀವು ಏಕೆ ಹೊರಟು ಹೋದ್ರಿ? ಟೆಲ್ ಮಿ ದ ರೀಸನ್. ವೈ ಡಿಡ್ ಯು ಲೀವ್? ಸೊ ಕಾರಣವನ್ನು ಕೇಳಲು ನಾವು ವೈ ಕ್ವಶನಿಂಗ್ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನಿಂಗ್ ವರ್ಡ್ ಇಸ್ ಹೂ ಇಸ್ ಯೂಸ್ಡ್ ಟು ಆಸ್ಕ್ ಅಬೌಟ್ ಎ ಪರ್ಸನ್. ವ್ಯಕ್ತಿಯ ಬಗ್ಗೆ ಕೇಳಲು ಬಳಸಲಾಗುತ್ತದೆ. ಯಾವುದನ್ನ? ಹೂ ಕ್ವಶನಿಂಗ್ ವರ್ಡ್ ಅನ್ನ. ಸಿ ದ ಎಕ್ಸಾಂಪಲ್ ಓವರ್ ಹಿಯರ್. ಹೂ ಆರ್ ಯು ಗೋಯಿಂಗ್ ವಿತ್ ಮೀನ್ಸ್ ವಿತ್ ಹೂಮ್ ಆರ್ ಯು ಗೋಯಿಂಗ್? ನೀವು ಯಾರ ಜೊತೆ ಹೋಗುತ್ತಿದ್ದೀರಾ? ನಾವಿಲ್ಲಿ ಯಾರು ಆ ವ್ಯಕ್ತಿ ಅಂತ ಕೇಳ್ತಾ ಇದ್ದೀವಿ. ವಿ ಆರ್ ಆಸ್ಕಿಂಗ್ ಅಬೌಟ್ ಎ ಪರ್ಸನ್. ಹೂ ಆರ್ ಯು ಗೋಯಿಂಗ್ ವಿತ್? ಹೂ ಈಸ್ ಕಮಿಂಗ್ ವಿತ್ ಯು? ನಿನ್ನ ಜೊತೆ ಅಥವಾ ನಿಮ್ಮ ಜೊತೆ ಯಾರು ಬರುತ್ತಿದ್ದಾರೆ? ಹೂ ಈಸ್ ಕಮಿಂಗ್ ವಿತ್ ಯು? ಹೂ ಈಸ್ ಶಿ? ಅವಳು ಯಾರು? ಹೂ ಈಸ್ ಹಿ? ಅವನು ಯಾರು? ನಾವಿಲ್ಲಿ ವ್ಯಕ್ತಿಯ ಬಗ್ಗೆ ಕೇಳ್ತಾ ಇದ್ದೀವಿ. ಹೂ ಈಸ್ ಓವರ್ ದೇರ್? ಅಲ್ಲಿ ಯಾರಿದ್ದಾರೆ? ಹೂ ಈಸ್ ಓವರ್ ದೇರ್? ಹೂ ಈಸ್ ಕಾಲಿಂಗ್ ಯು? ನಿಮ್ಮನ್ನು ಯಾರು ಕರೆಯುತ್ತಿದ್ದಾರೆ? ಹೂ ಈಸ್ ಕಾಲಿಂಗ್ ಯು? ಹೂ ಡಿಡ್ ಯು ಕಮ್ ವಿತ್? ಡಿಡ್. ನೀವು ಯಾರ ಜೊತೆ ಬಂದ್ರಿ? ಹೂ ಡಿಡ್ ಯು ಕಮ್ ವಿತ್? ಪಾಸ್ಟ್ ಟೆನ್ಸ್ ಅಲ್ಲಿದೆ. ಹೂ ಆರ್ ಯು ಕಮಿಂಗ್ ವಿತ್? ಹೂ ಆರ್ ಯು ಕಮಿಂಗ್ ವಿತ್? ನಿಮ್ಮ ಜೊತೆ ಯಾರು ಬರುತ್ತಿದ್ದಾರೆ? ಮೀನ್ಸ್ ವಿತ್ ಹೂಮ್ ಆರ್ ಯು ಕಮಿಂಗ್? ನೀವು ಯಾರ ಜೊತೆ ಬರುತ್ತಿದ್ದೀರಿ? ನೆಕ್ಸ್ಟ್ ಕ್ವಶನಿಂಗ್ ವರ್ಡ್ ಇಸ್ ಹೂಸ್. ಹೂಸ್ ಈಸ್ ಯೂಸ್ಡ್ ಟು ಆಸ್ಕ್ ಅಬೌಟ್ ಎ ಪೊಸೆಷನ್. ಆಸ್ಕ್ ಅಬೌಟ್ ಎ ಪೊಸೆಷನ್. ಪೊಸೆಷನ್ ಮೀನ್ಸ್ ಸ್ವಾಧೀನ. See the example over here. Whose pen is this? Whose pen is this means ಈ ಪೆನ್ನು ಯಾರದು ಅಥವಾ ಈ ಪೆನ್ನು ಯಾರ ಸ್ವತ್ತು ಅಂತ ಕೇಳುವ ಸಂದರ್ಭದಲ್ಲಿ ನಾವು whose questioning word ಅನ್ನ ಯೂಸ್ ಮಾಡ್ತೀವಿ. Whose is used to ask about a possession. ಇದು ಯಾರ ಸ್ವತ್ತು? Whose marker is this? ಈ ಮಾರ್ಕರ್ ಯಾರದು? Whose turn is it now? ಈಗ ಯಾರ ಸರದಿ? ಯಾರ ಸರದಿ ಬಂದಿದೆ? ನೆಕ್ಸ್ಟ್, ಹೂಸ್ ಬುಕ್ಸ್ ಆರ್ ದೋಸ್? ಅವು ಯಾರ ಪುಸ್ತಕಗಳು? ಯಾರ ಸ್ವಾಧೀನಕ್ಕೆ ಒಳಪಟ್ಟಿದೆ ಅಥವಾ ಈ ಪುಸ್ತಕಗಳು ಯಾರ ಸ್ವತ್ತು ಅಂತ ಕೇಳುವ ಸಂದರ್ಭದಲ್ಲಿ ನಾವು ಹೂಸ್ ಕ್ವಶನಿಂಗ್ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ WH ಕ್ವಶನ್ ವರ್ಡ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಯು. ಸ್ಟೇ ಟ್ಯೂನ್ ಇನ್ ದ ನೆಕ್ಸ್ಟ್ ವಿಡಿಯೋ.